ಆ ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಶತಾಯುಷಿ ಅಜ್ಜಿಯ 120ನೇ ಜನ್ಮದಿನಾಚರಣೆ. ಗದಗ ತಾಲೂಕಿನ ಅಸುಂಡಿಯ ಅಜ್ಜಿ ಸಕ್ರಂ ನಬಿ ನದಾಫ್ ಹುಟ್ಟುಹಬ್ಬವನ್ನ ಮಕ್ಕಳು ಮಕ್ಕಳೊಂದಿಗೆ ಸಂಭ್ರಮದಿಂದ ಆಚರಿಸಿದ್ರು. ಇವರು ಶತಾಯುಷಿ ಸಕ್ರಂ ನಬಿ ನದಾಫ್. ಈ ಅಜ್ಜಿಗೆ ಬರೋಬ್ಬರಿ 120 ವರ್ಷ. ಗದಗ ತಾಲೂಕಿನ ಅಸುಂಡಿ ಗ್ರಾಮದವರು. ಶತಾಯುಷಿ ಅಜ್ಜಿಯ 120ನೇ ಜನ್ಮದಿನವನ್ನ ಕುಟುಂಬಸ್ಥರು ನಿನ್ನೆ ಸಂಭ್ರಮ ಸಡಗರದಿಂದ ಆಚರಿಸಿದ್ರು. ಇದಾಡದ ಬಿಟ್ಟು ಬಂದನಿ ಮುದ್ದು ಮಕ್ಕಳನ್ನ ಸಣ್ಣ ಮಕ್ಕಳ. ಮೂಲತಃ ಅಂತೂರು ಬೆಂತೂರು ಗ್ರಾಮದ ಈ ಅಜ್ಜಿ ಒಕ್ಕಲುತನ ಮಾಡಿಕೊಂಡು ಜೀವನ ನಡೆಸ್ತಿದ್ರು. 3 ಹೆಣ್ಣು ಮಕ್ಕಳು 1 ಗಂಡು ಮಗು ಸೇರಿ 4 ಮಕ್ಕಳ ತಾಯಿ ಈ ಅಜ್ಜಿ. ಮಗನಿಂದ ದೂರವಾದ ಅಜ್ಜಿ ಆನಂತರ ಅಸುಂಡಿಯ ತನ್ನ ಮಗಳ ಮನೆಗೆ ಬಂದು ವಾಸ್ತವ್ಯ ಹೂಡಿದ್ರು. 17 ಜನ ಮೊಮ್ಮಕ್ಕಳು, 37 ಮಂದಿ ಮರಿ ಮಕ್ಕಳಿರುವ ತುಂಬು ಸಂಸಾರ ಇವರದ್ದು. ಅಜ್ಜಿಯ 120ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಸೇರಿ 8 ಕೆಜಿ ತೂಕದ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ನಮ್ಮ ತಾಯಿದ್ರು ನಮ್ಮ ಅಜ್ಜಿಯವರು ಇವತ್ತಿಗೆ 120 ವರ್ಷ ಆಯ್ತು ರೀ. ಅವ್ರಿಗೆ ನಾವು ಬರ್ತ್ಡೇ ಇವತ್ತು ನಾವು ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತೀವಿ. ಅವರು 120 ವರ್ಷ ಆದರೂ ಸಹಿತ ಈಗ 1-2 ವರ್ಷ ಆದ್ರೆ ಅವ್ರು ಮಾತಾಡ್ಲಿಕ್ಕೆ ಬರೋದಿಲ್ಲ ಮತ್ತು ಕಿವಿ ಕೇಳಿಸಲ್ಲ. ಇಷ್ಟು ದಿವಸ ಆದರೂ ಅವರು ಊಟ ಮಾಡೋದು ರೊಟ್ಟಿ ಪಲ್ಯ ಎಲ್ಲ ಊಟ ಮಾಡ್ತಾರೆ. ಅವರು ಈಗಾದರೂ ಊಟ ಮಾಡ್ತಾರೆ. ರೊಟ್ಟಿ ಪಲ್ಯ ಕೊಟ್ಟರು ಸಹಿತ ಊಟ ಮಾಡ್ತಾರೆ. ಅವರು ಮೊದಲಿಂದ ಒಂದು ಒಳ್ಳೆಯ ಆರೋಗ್ಯ ಕಾಯ್ಕೊಂಡ್ಬಂತಾರೆ. 2 ವರ್ಷಗಳಿಂದ ಅಜ್ಜಿಗೆ ಸರಿಯಾಗಿ ಕಣ್ಣು ಕಾಣ್ತಿಲ್ಲ. ಕಿವಿಯು ಸ್ವಲ್ಪ ಮಂದವಾಗಿದೆ. ಆದ್ರೆ ಮನೆಗೆ ಬಂದವರನ್ನ ಹತ್ತಿರದಿಂದ ಗುರುತಿಸಿ ಅಜ್ಜಿ ಮಾತನಾಡ್ತಾರೆ. ಅಷ್ಟೇ ಅಲ್ಲ, ಇವರು ಈಗಲೂ ರೊಟ್ಟಿ ಊಟವನ್ನೇ ಮಾಡ್ತಾರೆ. 120ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋ ಅಜ್ಜಿ ನಿಜಕ್ಕೂ ಗ್ರೇಟ್ ಅಂತಾರೆ ಮೊಮ್ಮಕ್ಕಳು. ನಾವು ಎಲ್ಲ ಅಣ್ಣ ತಮ್ಮರು, ನಮ್ಮ ದೊಡ್ಡವರ ಮಕ್ಕಳು ಅದು ಎಲ್ಲರೂ ಕೂಡಿ ಅಸುಂಡಿಗೆ ಬಂದು ನಾವು ಧಾರವಾಡದಿಂದ ನಮ್ಮ ಹುಟ್ಟುಹಬ್ಬ ಆಚರಿಸೋಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ಮತ್ತು ನಮಗೆ ನಮ್ಮ ಪಿಂಜಾರ ಗಡ್ಡಿ ಒಳಗೆ ಇವರು ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ ಇವರು ಒಬ್ಬರೇ ಉಳಿದಿದ್ದು. ಅವರು ಇದರಿಂದ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ನಾವು ಮುಂದೆ ಭಾಳ ಚಲೋ ನಮಗೆ ಗೊತ್ತಿಲ್ಲ ಅಷ್ಟು, ಆದರೆ ಅವ್ರ ಇದರಿಂದ ನಾವು ಏನು ದೇವರ ಇಚ್ಛೆ ಐತಿ ಅದನ್ನು ಅನುಸರಿಸ್ಕೊಂಡು ಹೋಗ್ತೇವೆ. ಏನೇ ಆದ್ರೂ ಅಜ್ಜಿಯ ಬರ್ತ್ಡೇ ದಿನ ಕುಟುಂಬದವರೆಲ್ಲರೂ ಒಂದೆಡೆ ಸೇರಿ ಸಂಭ್ರಮಿಸಿದ್ರು. 120 ವರ್ಷ ಸಾರ್ಥಕ ಜೀವನ ನಡೆಸ್ತಿರೋ ಅಜ್ಜಿಗೆ ಶುಭ ಕೋರಿದ್ರು.